ರವಿಕುಮಾರ್. ಇವತ್ತಿನ ಚಾಪ್ಟರ್ ಏನಂತಂದ್ರೆ PUC ಸೈನ್ಸ್ ಅವರಿಗೆ ಮ್ಯಾಥ್ಸ್ ಕ್ಲಾಸ್. ಈ ಫಸ್ಟ್ PUC ಬಂದಿರೋ ಮಕ್ಕಳು ಏನ್ ಮಾಡ್ತಾರೆ, ಕನ್ನಡ ಮೀಡಿಯಂ ಇಂದ ಬಂದಿರ್ತಾರೆ, ಅವರಿಗೆ ಸಡನ್ ಆಗಿ ಇಂಗ್ಲಿಷ್ ನಲ್ಲಿ ಟೀಚ್ ಮಾಡೋಕ್ಕಾಗ ಅರ್ಥ ಆಗಲ್ಲ. ಅಂತವ್ರಿಗೋಸ್ಕರ ನಾನು ಕನ್ನಡದಲ್ಲಿ ಟೀಚ್ ಮಾಡ್ತೀನಿ, ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ, ಅತಿ ಹೆಚ್ಚು ಸ್ಕೋರ್ ತಗೊಳ್ರಿ. ಓಕೆ, ಸೊ ಫಸ್ಟ್ PUC ಅಲ್ಲಿ ಚಾಪ್ಟರ್ ನೇಮ್ ಇಸ್ ಸೆಟ್ಸ್ ಅಂತ. ಸೆಟ್ ಅಂದ್ರೆ ಏನಪ್ಪಾ ನಿಮ್ಗೆ ಅರ್ಥ ಆಗ್ಬೇಕು. ಒಂದು ಸೆಟ್, ಒಂದು ಯಾವ್ದೋ ಒಂದು ಬಾಕ್ಸ್. ಓಕೆ, ಆ ಬಾಕ್ಸ್ ಅಲ್ಲಿ ಏನೋ ಬಾಲ್ಗಳು ಇರ್ತವೆ. ಸೊ ಆ ಬಾಲ್ಗಳನ್ನ ನಾವು ಆರಾಮಾಗಿ ತೆಗಿಬಹುದು, ಆದ್ರೆ ಆರಾಮಾಗಿ ಕೌಂಟ್ ಮಾಡ್ಬೋದು. ಯಾವ್ದು ಕೌಂಟ್ ಮಾಡಕ್ಕಾಗತ್ತೋ, ಯಾವ್ದು ಆರಾಮಾಗಿ ನಾವು ಈಸಿಯಾಗಿ ಕ್ಯಾಚ್ ಮಾಡಕ್ಕಾಗತ್ತೋ ಅದೆಲ್ಲ ಒಂದು ಸೆಟ್. ಅದು ಕ್ಯಾಚ್ ಮಾಡಕ್ಕಾಗಲ್ಲ, ಕೌಂಟ್ ಮಾಡಕ್ಕೆ ಆಗಲ್ಲ ಅಂತಂದ್ರೆ ಅದು ಸೆಟ್ ಅಲ್ಲ. ಗೊತ್ತಾಯ್ತಾ? ಸೆಟ್ ಅಂದ್ರೆ ಈಗ ಎಕ್ಸಾಂಪಲ್ ನೀಟಾಗಿ ಕೊಟ್ರೆ ಒಂದು ಬಾಕ್ಸ್ ತುಂಬಾ ಬಾಲ್ಗಳು ಇಲ್ಲ ಗೊಂಬೆಗಳು ಇಟ್ಟಿರ್ತಾರೆ. ಎಷ್ಟು ಗೊಂಬೆ ಇದೆ ಅಂತ ನಾವು ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಕ್ಕೆ ಒಂದು ಸೆಟ್ ಅಂತಾರೆ. ಆಯ್ತಾ? ಸೊ ಈ ಸೆಟ್ ಅಲ್ಲಿ ನೀವು ಮೇನ್ ಅಂದ್ರೆ ಈ ನಂಬರ್ಸ್ ಅದವಲ್ಲ, ಈಗ ನೋಡಿ ಸಿಂಬಲ್ಸ್ಗಳು. ಈ ಸಿಂಬಲ್ಸ್ ಅನ್ನ ನೀವು ಆರಾಮಾಗಿ ತಿಳ್ಕೊಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಮಾಡಕ್ಕಾದ್ರೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಇದನ್ನೇ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಮುಂದೆ ತುಂಬಾನೇ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ನಂಬರ್ಸ್ಗಳು, ಯಾವ್ಯಾವ ನಂಬರ್ಸ್ ಬರ್ತವೆ. ಈಗ ಇಂಗ್ಲಿಷ್ ಮೀಡಿಯಂ ಇಂದ ಬಂದಿರೋ ಮಕ್ಕಳಿಗೆ ತುಂಬಾನೇ ಈಸಿ ಆಗುತ್ತೆ. ಅವ್ ಯಾವ ನಂಬರ್ಸ್ ಅಂತ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಿಡ್ತಾರೆ, ಅದು ಗೊತ್ತಾಗುತ್ತೆ. ಈ ಕನ್ನಡ ಮೀಡಿಯಂ ಇಂದ ಬಂದಿರೋ ಮಕ್ಕಳಿಗೆ ಅದು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಹೇಳ್ಕೊಡ್ತೀನಿ, ನೀಟಾಗಿ ತಿಳ್ಕೊಡ್ರಿ. ಓಕೆ, ನೋಡಿ ಎನ್ ಅಂದ್ರೆ ಈ ಸಿಲೆಬಸ್ ಏನ್ ಇಂಡಿಕೇಟ್ ಮಾಡುತ್ತೆ? ನ್ಯಾಚುರಲ್ ನಂಬರ್ಸ್. ಆಯ್ತಾ? ಜೆಡ್ ಇದು ಇಂಟೀಜರ್. ಓಕೆ, ಇದು ನ್ಯಾಚುರಲ್ ನಂಬರ್ಸ್, ಜೆಡ್ ಇಂಟೀಜರ್. ಇದೇ ಜೆಡ್ಗೆ ಪ್ಲಸ್ ಆಡ್ ಮಾಡಿದ್ರೆ ಏನಾಗುತ್ತೆ? ಪಾಸಿಟಿವ್ ಇಂಟೀಜರ್ ಆಗುತ್ತೆ. ಇದು ಹಿಂಗೆ ಇದ್ರೆ ಇಂಟೀಜರ್, ಇದಕ್ಕೆ ಪ್ಲಸ್ ಆಡ್ ಮಾಡಿದ್ರೆ ಪಾಸಿಟಿವ್ ಇಂಟೀಜರ್. ಇದು ಆರ್ ಅಂದ್ರೆ ರಿಯಲ್ ನಂಬರ್ಸ್. ಅಂದ್ರೆ ರಿಯಲ್ ನಂಬರ್ಸ್. ಕ್ಯೂ ಅಂದ್ರೆ ರಾಷನಲ್ ನಂಬರ್ಸ್. ಸೊ ಇದಕ್ಕೂ ಅಷ್ಟೇ, ಪಾಸಿಟಿವ್ ಆಡ್ ಮಾಡಿದ್ರೆ ಪಾಸಿಟಿವ್ ರಿಯಲ್ ನಂಬರ್ಸ್. ಕ್ಯೂಗೆ ಇದಕ್ಕೂ ಆಡ್ ಮಾಡಿದ್ರೆ ಪಾಸಿಟಿವ್ ರೇಷನಲ್ ನಂಬರ್ಸ್. ನೆಕ್ಸ್ಟ್ ಈ ಸಿಂಬಲ್ ಏನ್ ಇಂಡಿಕೇಟ್ ಮಾಡುತ್ತೆ? ಎಲಿಮೆಂಟ್ಸ್. ಎಂತ? ಎಲಿಮೆಂಟ್ಸ್. ಈ ತರ ಇದ್ರೆ ಎಲಿಮೆಂಟ್ಸ್. ಅಕಸ್ಮಾತ್ ಈ ತರ ಸಿಂಬಲ್ ಇತ್ತಂದ್ರೆ ನಾಟ್ ಎಲಿಮೆಂಟ್. ಎಕ್ಸಾಂಪಲ್ ಯಾವ ತರ ಅಂದ್ರೆ ಈ ಒಂದು ಎಲಿಮೆಂಟ್ ಈಸ್ ಜೆಡ್. ಓಕೆ, ಅಕಸ್ಮಾತ್ ಇದು ಈ ತರ ಸಿಂಬಲ್ ಇತ್ತಂದ್ರೆ ಎ ನಾಟ್ ಎಲಿಮೆಂಟ್ ಟು ಜೆಡ್, ಡಸ್ ನಾಟ್ ಎಲಿಮೆಂಟ್ ಟು ಎನ್ ಜೆಡ್. ದೆನ್ ಈ ಸಿಂಬಲ್ ಏನಾಗ್ತದೆ? ನಲ್ ಸೆಟ್ ಆರ್ ಎಂಟಿ ಸೆಟ್. ನಲ್ ಅಂದ್ರೇನೆ ನಿಲ್ ಆರ್ ಎಂಟಿ ಅಂದ್ರೆ ಎಲ್ಲ ಒಂದೇ, ಖಾಲಿ. ಆ ಖಾಲಿ ಸೆಟ್ ಇದು. ಓಕೆ, ಸೊ ಇದು ನೋಡ್ರಿ, ಈ ಸಿಂಬಲ್ ಏನ್ ಇಂಡಿಕೇಟ್ ಮಾಡುತ್ತೆ? ಸಬ್ಸೆಟ್. ಏನು? ಸಬ್ಸೆಟ್. ಇದು ಈ ತರ ಇದ್ರೆ ನಾಟ್ ಸಬ್ಸೆಟ್. ಈ ಸಿಂಬಲ್ ಈ ತರ ಯಾವ್ದಾದ್ರೆ ನಾಟ್ ಸಬ್ಸೆಟ್. ಬರ್ಕೊಳ್ರಿ, ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಓಕೆ, ಇದು ನೋಡಿ ಯೂನಿಯನ್. ಆದ್ರೆ ನೀವು SLC ಮಾಡಿರ್ತೀರಿ, ಎ ಯೂನಿಯನ್ ಬಿ. ಓಕೆ, ಈ ತರ ಎಲ್ಲ ಮಾಡಿರ್ತೀರಲ್ಲ ನೀವು, SLC ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ ಈ ಸಿಂಬಲ್ ಇದೆ ಇಂಟಿಜರ್ಸ್, ಇಂಟರ್ಸೆಕ್ಷನ್ಸ್. ಓಕೆ, ಇದೆ ಒಂದು ಇಂಟರ್ಸೆಕ್ಷನ್ಸ್. ಈಗ ಗೊತ್ತಾಯ್ತಾ? ಯಾವ ತರ ಈ ಸಿಂಬಲ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ತುಂಬಾನೇ ಹೆಲ್ಪ್ ಆಗುತ್ತೆ, ತಿಳ್ಕೊಳ್ರಿ. ಓಕೆ, ನೆಕ್ಸ್ಟ್ ನಂಬರ್ಸ್. ಈ ನಂಬರ್ಸ್ ಅಲ್ಲಿ ಮೂರ್ನಾಲ್ಕು ಟೈಪ್ ಬರ್ತದೆ: ನ್ಯಾಚುರಲ್ ನಂಬರ್ಸ್, ಇಂಟಿಜರ್ಸ್, ರಿಯಲ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಹೋಲ್ ನಂಬರ್ಸ್ ಅಂತ. ಇಲ್ಲಿ ನೋಡಿ, ನ್ಯಾಚುರಲ್ ನಂಬರ್ಸ್ 1 2 3 4 ಇಂದ ಸೊ ಎಲ್ಲಿವರೆಗೂ ಹೋಗುತ್ತೆ ಅದು ಹೋಗುತ್ತೆ. ಆದ್ರೆ ಜೀರೋ ಯಾಡ್ ಆಗಲ್ಲ. ನೋಡ್ರಿ, ಇಲ್ಲಿ ಜೀರೋ ಯಾಡ್ ಆಗಲ್ಲ. ಆದ್ರೆ ಜೀರೋ ಎಲ್ಲಿ ಯಾಡ್ ಆಗುತ್ತೆ ಅಂದ್ರೆ ಹೋಲ್ ನಂಬರ್ಸ್ ಅಂತ ಇರ್ತಾವಲ್ಲ, ಹೋಲ್ ನಂಬರ್, ರೈಟ್ ಹೋಲ್ ನಂಬರ್ ಅಂತಂದ್ರೆ ಜೀರೋ ಇಂದ ಹಿಡಿದು ನೀವು ಬರಿಬೇಕು. ರೈಟ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಬರೇ ಜೀರೋ ಬಿಟ್ಬಿಟ್ಟು 1 2 ಇಂದ ಬರಿಬೇಕು. ಇಂಟಿಜರ್ಸ್ ಅಂದ್ರೆ -2 -1 ಏನ್ ಸಹ ಬರೇ -2 ಅಂತ ಅಲ್ಲ, ಒಟ್ ಮೈನಸ್ ಇಂದ -5 -4 -3 -2 -1 0 1 2 3 ಈ ತರ. ಓಕೆ, ನೆಕ್ಸ್ಟ್ ರಿಯಲ್ ನಂಬರ್ಸ್ ಅಂದ್ರೆ ಎನಿ ಫ್ರಾಕ್ಷನ್ಸ್ ನಂಬರ್ಸ್ 1/2, 0.34 ಅಥವಾ 5.46 ಇಲ್ಲ 0 -5.9 ಆಮೇಲೆ 0.33 ಒಟ್ಟು ಏನೇ ಒಂದು ಫ್ರಾಕ್ಷನ್ ಡಿವಿಜಬಲ್ ಬರೋದೆಲ್ಲ ನಂಬರ್ಸ್ ಎಲ್ಲ ರಿಯಲ್ ನಂಬರ್ಸ್. ಆದ್ರೆ ಪ್ರೈಮ್ ನಂಬರ್ಸ್ ತುಂಬಾ ಇಂಪಾರ್ಟೆಂಟ್. ಪ್ರೈಮ್ ನಂಬರ್ಸ್ ಅಂದ್ರೆ ಏನಂದ್ರೆ ಆ ನಂಬರ್ಸ್ ಅದೇ ನಂಬರ್ಸ್ ನ ಡಿವಿಷನ್ ಆಗ್ಬೇಕು, ಬೇರೆ ನಂಬರ್ಸ್ ನ ಡಿವಿಷನ್ ಆಗಲ್ಲ. ಆಯ್ತಾ? ಅಲ್ಲಿ ಮಗ್ಗಿಲೂ ಅಷ್ಟೇ,
ಆ ಟೇಬಲ್ ಅಲ್ಲಿ ಮಾತ್ರ ಅದು ಬಂದಿರಬೇಕು, ಬೇರೆ ಇದರಿಂದ ಆಗಲ್ಲ. ಪ್ರೈಮ್ ನಂಬರ್ಸ್ ಅಂದ್ರೆ 1 3 5 7 11 13 17 19 ಆತರ ನೋಡಿ. ಇವನ್ನು ಅದೇ ನಂಬರ್ ಡಿವಿಷನ್ ಆಗುತ್ತೆ, 2ರಿಂದ ಡಿವಿಷನ್ ಆಗಲ್ಲ, 3ರಿಂದ ಆಗಲ್ಲ, 6ರಿಂದನೂ ಆಗಲ್ಲ. 3 ಅದೇ ನಂಬರ್ ಡಿವಿಷನ್ ಆಗಬೇಕು. ಅದೇ ತರ ಅದೇ 2 4 ಅದರ ಆಗಲ್ಲ. 2 ಏನಾಗುತ್ತೆ 1ರಿಂದ ಹೋಗುತ್ತೆ, ಮತ್ತೆ 2 ಇಂದ ಡಿವಿಷನ್ ಆಗುತ್ತೆ. 6 2 ಇಂದ ಡಿವಿಷನ್ ಆಗುತ್ತೆ, 1ಇಂದ ಡಿವಿಷನ್ ಆಗುತ್ತೆ, 3 ಇಂದ ಡಿವಿಷನ್ ಆಗುತ್ತೆ, 6 ಇಂದನೂ ಡಿವಿಷನ್ ಆಗುತ್ತೆ. ಸೊ ಅವೆಲ್ಲ ಪ್ರೈಮ್ ನಂಬರ್ಸ್ ಅಲ್ಲ. ಇದು ಏನಂತಂದ್ರೆ ಇದು ಅದೇ ನಂಬರ್ ಬಿಟ್ಟು ಬೇರೆ ನಂಬರ್ ಇಂದ ಡಿವಿಷನ್ ಆಗಲ್ಲ. ಸೊ ಅದಕ್ಕೆ ಇದು ಪ್ರೈಮ್ ನಂಬರ್ಸ್. ಈ ನಂಬರ್ಸ್ ಎಲ್ಲ ನೀವು ನೆನ್ಪಿಟ್ಕೊಳ್ರಿ, ಅವಾಗ ತುಂಬಾನೇ ಇದಾಗುತ್ತೆ. ಮತ್ತೆ ಇದರಲ್ಲಿ ರಿಯಲ್ ನಂಬರ್ಸ್ ಆಡ್ ನಂಬರ್ಸ್, ಈವನ್ ನಂಬರ್ಸ್ ಅಂತ ಬರ್ತಾವ. ಈವನ್ ನಂಬರ್ಸ್ ಅಂದ್ರೆ ಏನು, ಆಡ್ ನಂಬರ್ಸ್. ಈವನ್ ನಂಬರ್ ಅಂದ್ರೆ ಅದೇ ಜೋಡಿ ನಂಬರ್, ಕನ್ನಡ ಹೇಳ್ಬೇಕು ಜೋಡಿ ನಂಬರ್ 2 4 6 10 8 ಆತರ. ಆಡ್ ನಂಬರ್ಸ್ ಅಂದ್ರೆ ಒಂಟಿ ನಂಬರ್ಸ್ ಬಂದಿರ್ತಾವಲ್ಲ, ಈ 1 3 ಆಮೇಲೆ 5 9 ಆಮೇಲೆ 11 7 13 15 ಅವೆಲ್ಲ ಆಡ್ ನಂಬರ್ಸ್. ಈ ನಂಬರ್ಸ್ ಎಲ್ಲ ನೆನ್ಪಿಟ್ಕೊಳ್ರಿ. ಆಮೇಲೆ ಈ ಏನ್ ಸಿಲೆಬಸ್ ಇದೈತಲ್ಲ ಸಿಂಬಲ್ಸ್, ಈ ಸಿಂಬಲ್ಸ್ ಅನ್ನೆಲ್ಲ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮಾಡೋಕಾರ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಥ್ಯಾಂಕ್ ಯು.